ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ದರ್ಶನ್ ಅವರು ಮತ್ತೊಂದು ಫ್ರೇಸ್ ನಾವು ನೋಡ್ದಂಗಾಗುತ್ತೆ. ಯಾಕಂದ್ರೆ ಆ ವೇದಿಕೆ ಮೇಲೆ ಸಾಕಷ್ಟು ಕಾಂಟ್ರವರ್ಸಿ ಮಾತುಗಳಿಂದನೇ ಅವರು ಒಂದು ರೀತಿ ಹೈಲೈಟ್ ಆಗ್ಬಿಡ್ತಾರೆ ನಿರ್ಮಾಪಕರಿಗೆ ತಗಡು ಅಂತ. ಇತ್ತೀಚೆಗೆ ಕಾಟೇರ ಸಕ್ಸಸ್ ಇವೆಂಟ್ ನಲ್ಲಿ ಹೇಳಿರುವಂತದ್ದು, ಮತ್ತೆ ನಿರ್ದೇಶಕ ಪ್ರೇಮ್ ಅವ್ರಿಗೆ ಪುಡಂಗ್ ಅಂದಿರೋದು, ಒಂದಷ್ಟು ಈ ರೀತಿ ಕಾಂಟ್ರವರ್ಸಿಗಳು ದರ್ಶನ್ ಅವರಿಗೆ ಬೇಕಿತ್ತಾ ಅಂತ ಎಲ್ಲೋ ಅನ್ಸುತ್ತೆ. ನಟರಾಗಿ ಅಥವಾ ನೀವು ಟೆಕ್ನಿಷಿಯನ್ ಆಗಿ ಹೇಳೋದೇನು? ಅಲ್ಲಿಯ ಸಿನಾರಿಯೋ ಏನಾಗಿರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಅವರಲ್ಲಿ ಆ ರೀತಿ ಒಂದು ಹೇಳುವಂಥದ್ದು, ಇವರಲ್ಲೂ ಒಂದು ಪ್ರೊವೋಕ್ ಆಗುವಂಥದ್ದು, ಯಾರು ಡೈರೆಕ್ಟರ್ ಪ್ರೊಡ್ಯೂಸರಲ್ಲಿ ಅಥವಾ ಪ್ರೊಡ್ಯೂಸರು ಹೀರೋ ಅಲ್ಲಿ, ಪ್ರೊಡ್ಯೂಸರು ಹೀರೋ, ಪ್ರೊಡ್ಯೂಸರು ಡೈರೆಕ್ಟ್ರಲ್ಲಿ ಏನೇನಾಗಿರೋದು ಅನ್ನೋದು ಆ ಬೆಳವಣಿಗೆ ಅದು ನಮ್ಗೆ ಗೊತ್ತಿರಲ್ವಲ್ಲ. ಬಟ್ ಹೇಳಬಾರ್ದು ಆ ಥರ. ಯಾಕಂದರೆ ಇನ್ಫ್ಯಾಕ್ಟು ದರ್ಶನ್ ಭಾಳ ರೆಸ್ಪೆಕ್ಟ್ ಮಾಡ್ತಾರೆ ಪ್ರೊಡ್ಯೂಸರ್ಗೆ. ನಾನು ನೋಡ್ದಂಗೆ ಎಮ್ ಜಿ ರಾಮಮೂರ್ತಿ ಅವರು ಪ್ರತಿ ಸರನು ಒಂದು ಇದರಲ್ಲಿ ಮೆಜೆಸ್ಟಿಕ್ ಫಂಕ್ಷನ್ ಆಗಲಿ ಬೇರೆ ಇದರಲ್ಲೆಲ್ಲ ಸಿಕ್ಕಿದಾಗ ಅಷ್ಟೇ ರೆಸ್ಪೆಕ್ಟು. ನಿರ್ಮಾಪಕರೇ ಅನ್ನದಾತರೇ ಅಂತಲೇ ಹೇಳೋದು. ಬಟ್ ಅಲ್ಲೇನಾಗಿರುತ್ತೆ, ಅಲ್ಲಿ ಸ್ಕ್ರೀನ್ ಪ್ಲೇ ಏನಾಗಿರುತ್ತೆ ಅದು ನಮ್ಗೆ ಗೊತ್ತಿರೋಲ್ಲ. ನಮ್ಗೆ ಗೊತ್ತಿಲ್ಲದೆ ಯಾಕೆ ಹಿಂಗೆ ಅಂದರು, ಇವ್ರು ಯಾಕೆ ಹಿಂಗೆ ಅಂದರು, ಕ್ವಶನ್ಗೆ ಆನ್ಸರು ಏನು ಅನ್ನೋದು ಗೊತ್ತಿರಲ್ಲ. ಬಟ್ ಕೆಲವೊಂದು ವರ್ಡ್ ಯೂಸ್ ಮಾಡಬಾರ್ದಿತ್ತು, ಬಟ್ ಯಾಕೆ ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ. ದರ್ಶನ್ ಅವರು ಮತ್ತೊಂದು ಫ್ರೇಸ್ ನಾವು ನೋಡ್ದಂಗಾಗುತ್ತೆ. ಯಾಕಂದ್ರೆ ಆ ವೇದಿಕೆ ಮೇಲೆ ಸಾಕಷ್ಟು ಕಾಂಟ್ರವರ್ಸಿ ಮಾತುಗಳಿಂದನೇ ಅವರು ಒಂದು ರೀತಿ ಹೈಲೈಟ್ ಆಗ್ಬಿಡ್ತಾರೆ ನಿರ್ಮಾಪಕರಿಗೆ ತಗಡು ಅಂತ. ಇತ್ತೀಚೆಗೆ ಕಾಟೇರ ಸಕ್ಸಸ್ ಇವೆಂಟ್ ನಲ್ಲಿ ಹೇಳಿರುವಂತದ್ದು, ಮತ್ತೆ ನಿರ್ದೇಶಕ ಪ್ರೇಮ್ ಅವ್ರಿಗೆ ಪುಡಂಗ್ ಅಂದಿರೋದು, ಒಂದಷ್ಟು ಈ ರೀತಿ ಕಾಂಟ್ರವರ್ಸಿಗಳು ದರ್ಶನ್ ಅವರಿಗೆ ಬೇಕಿತ್ತಾ ಅಂತ ಎಲ್ಲೋ ಅನ್ಸುತ್ತೆ. ನಟರಾಗಿ ಅಥವಾ ನೀವು ಟೆಕ್ನಿಷಿಯನ್ ಆಗಿ ಹೇಳೋದೇನು? ಅಲ್ಲಿಯ ಸಿನಾರಿಯೋ ಏನಾಗಿರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಅವರಲ್ಲಿ ಆ ರೀತಿ ಒಂದು ಹೇಳುವಂಥದ್ದು, ಇವರಲ್ಲೂ ಒಂದು ಪ್ರೊವೋಕ್ ಆಗುವಂಥದ್ದು, ಯಾರು ಡೈರೆಕ್ಟರ್ ಪ್ರೊಡ್ಯೂಸರಲ್ಲಿ ಅಥವಾ ಪ್ರೊಡ್ಯೂಸರು ಹೀರೋ ಅಲ್ಲಿ, ಪ್ರೊಡ್ಯೂಸರು ಹೀರೋ, ಪ್ರೊಡ್ಯೂಸರು ಡೈರೆಕ್ಟ್ರಲ್ಲಿ ಏನೇನಾಗಿರೋದು ಅನ್ನೋದು ಆ ಬೆಳವಣಿಗೆ ಅದು ನಮ್ಗೆ ಗೊತ್ತಿರಲ್ವಲ್ಲ. ಬಟ್ ಹೇಳಬಾರ್ದು ಆ ಥರ. ಯಾಕಂದರೆ ಇನ್ಫ್ಯಾಕ್ಟು ದರ್ಶನ್ ಭಾಳ ರೆಸ್ಪೆಕ್ಟ್ ಮಾಡ್ತಾರೆ ಪ್ರೊಡ್ಯೂಸರ್ಗೆ. ನಾನು ನೋಡ್ದಂಗೆ ಎಮ್ ಜಿ ರಾಮಮೂರ್ತಿ ಅವರು ಪ್ರತಿ ಸರನು ಒಂದು ಇದರಲ್ಲಿ ಮೆಜೆಸ್ಟಿಕ್ ಫಂಕ್ಷನ್ ಆಗಲಿ ಬೇರೆ ಇದರಲ್ಲೆಲ್ಲ ಸಿಕ್ಕಿದಾಗ ಅಷ್ಟೇ ರೆಸ್ಪೆಕ್ಟು. ನಿರ್ಮಾಪಕರೇ ಅನ್ನದಾತರೇ ಅಂತಲೇ ಹೇಳೋದು. ಬಟ್ ಅಲ್ಲೇನಾಗಿರುತ್ತೆ, ಅಲ್ಲಿ ಸ್ಕ್ರೀನ್ ಪ್ಲೇ ಏನಾಗಿರುತ್ತೆ ಅದು ನಮ್ಗೆ ಗೊತ್ತಿರಲ್ಲ. ನಮ್ಗೆ ಗೊತ್ತಿಲ್ಲದೆ ಯಾಕೆ ಹಿಂಗೆ ಅಂದರು, ಇವ್ರು ಯಾಕೆ ಹಿಂಗೆ ಅಂದರು, ಕ್ವಶನ್ಗೆ ಆನ್ಸರು ಏನು ಅನ್ನೋದು ಗೊತ್ತಿರಲ್ಲ. ಬಟ್ ಕೆಲವೊಂದು ವರ್ಡ್ ಯೂಸ್ ಮಾಡಬಾರ್ದಿತ್ತು, ಬಟ್ ಯಾಕೆ ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.